ಹಾಯ್ ಫ್ರೆಂಡ್ಸ್, ನಾನು ನಮ್ಮ ಅಮ್ಮ ಮನೆಯಿಂದ ಬಂದಿದ್ದೆ. ಏನೇನು ಖಾಲಿಯಾಗಿತ್ತು ಅದೆಲ್ಲ ರೀಫಿಲ್ ಮಾಡ್ಕೋತಿದ್ದೆ. ಸ್ವಲ್ಪ ಐಟಮ್ ಡಿಮಾರ್ಟಿಂದ ಕೂಡ ತಂದಿದ್ದೆ. ಪಿಸ್ತಾ ಡಿಮಾರ್ಟಲ್ಲಿ ತುಂಬ ಚೆನ್ನಾಗಿತ್ತು, ಹಾಗಾಗಿ ತಂದಿದ್ದೆ. ಗೋಡಂಬಿ ಮನೇಲಿ ಖಾಲಿಯಾಗಿರೋದು ಜ್ಞಾಪಕ ಇರಲಿಲ್ಲ. ಮತ್ತು ನಮ್ಮ ಲೋಕಲ್ ಶಾಪಲ್ಲಿ ಗೋಡಂಬಿ ತುಂಬ ಚೆನ್ನಾಗಿ ಸಿಗುತ್ತೆ, ಹಾಗಾಗಿ ಡಿಮಾರ್ಟಿಂದ ಏನು ತರಲಿಲ್ಲ. ಊರಿಂದ ಏನೇನು ತಂದಿದ್ದೆ ಎಲ್ಲ ಎತ್ತಿಟ್ಕೋತಾ ಇದ್ದೆ. ಇದು ನನ್ನ ಮಗನಿಗೆ ಖಾರ ಇಲ್ಲದೆ ಇರೋದು, ನಮಗೆ ಖಾರ ಇರೋದು, ಈ ರೀತಿ ನಿಪ್ಪಟ್ಟು ಮಾಡ್ಕೊಂಡು ಬಂದಿದ್ದು. ಮತ್ತು ಪೂಜೆ ಕೊಟ್ಟಿದ್ದರಿಂದ ತುಂಬಾ ಕಾಯಿಗಳಿತ್ತು, ಹಾಗಾಗಿ ಎಲ್ಲ ಕಾಯಿನೂ ತುರಿದು ಕಾಯಿ ಒಬ್ಬಟ್ಟು ಮಾಡೋಣ ಅಂದ್ಬಿಟ್ಟು ನಾವಮ್ಮ ಕಾಯಿ ಬೆಲ್ಲ ಎಲ್ಲ ಕಲಸಿ ಮಾಡಿದ್ರು. ಬಟ್ ಒಬ್ಬಟ್ಟು ತಟ್ಟೋದಕ್ಕೆ ಟೈಮ್ ಆಗುತ್ತೆ, ನಾವು ನೆಕ್ಸ್ಟ್ ಡೇನೇ ಹೊರಟಿದ್ರಿಂದ ಬೆಟ್ಟಕ್ಕೆ ಹೋಗಿ ಬಂದು ಸಾಕಾಗಿತ್ತು. ನಮಗೂ ಅಷ್ಟೆಲ್ಲ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ, ಹಾಗಾಗಿ ಹೂರ್ಣ ತೊಗೊಂಡು ಬಂದು ಇಲ್ಲಿ ಬಂದು ಒಬ್ಬಟ್ಟು ಹಾಕೋದಕ್ಕೆ ಮೈದಾ ಹಿಟ್ಟು ಕಲಿಸ್ತಾ ಇದ್ದೆ. ಇನ್ನು ಕಾಯಿ ರುಬ್ಕೊಂಬಂದಿರೋ ಹೂರಣ ಹಾಗೆ ಇಟ್ಟರೆ ಹಾಳಾಗುತ್ತೆ, ಬೇಗ ಹಾಕ್ಬಿಡೋಣ ಅನ್ನೋ ರೀಸನ್ಗೆ ಬಂದು ನೆಕ್ಸ್ಟ್ ಡೇನೇ ಹಾಕೋದಕ್ಕೆ ನಾನು ಸ್ಟಾರ್ಟ್ ಮಾಡಿದೆ. ಈ ಒಬ್ಬಟ್ಟು ಕೂಡ ಒಂದು ವೀಕ್ ಅಷ್ಟು ಎತ್ತಿಟ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.